ಹುಷಪ್ಪ ಇವ ಅಥವಾ ಇವ ಕೆಲಸ ಒಳಗೆ ಊಟನ ಕಸ ಹೊಡೆದು ಬಂದೆ ಸಂಜೆ ಆತು. ಇವ ಇದಾಗಕ್ಕಂತ ಏನೋ ಒಂದಿಟ್ಟು ಹುಡ್ಕೊಳ್ಳೋಣ ಅಂದ್ರೆ ನಾ ಆಗಲಿ ನೋಡಿ ಇವತ್ತು ಮನೆ ಊಟನ ಮ್ಯಾಗ ಅದು ಎಂಥ ಚಪಾಟಿಗಿತ್ತು ಸ್ವಚ್ಛ ಮಾಡಿ ಬರತ್ಲೆ ಸಾಕ್ಬೇಕಾಗುತ್ತವ ಇವ ಕೆಲಸ. ಏನು ಸೋಮವಾರದ ಕಾಲೇಜು ಅನ್ನಕತ್ತಾರ ಹೋಗ್ಬೇಕವ ಇವ ಕಾಲೇಜಿಗಿನ ಮ್ಯಾಗ. ಅದ್ರಾಗ ಒಟ್ಟು ಮನ್ಯಾಗ ಎಷ್ಟಕ್ಕತ್ತೆ ಎಷ್ಟು ಬದಕ್ಕೆ ಮಾಡಿಕೊಟ್ಟು ಹೋದೆ ಅಂದ್ರೆ ಅವಾಗ ನಗರಕತಿ ಇನ್ನು ಮ್ಯಾಗ ಇದು ನಾಟಿ ಹಚ್ಚೋದು ಇದು ಚಲೋ ಆಗ್ಬಿಡ್ತತ್ವ ಕೆಲಸ ರಗಡ ಇರ್ತಾವ ಅವು ಹೊಲಕ್ಕೆ ತಿಂಡಿ ನಾಷ್ಟನೂ ಕೊಡ್ಬೇಕಾಕತ್ತೀನಿ ಮ್ಯಾಗ. ಮಾನ್ಸ ಓಸನು ಬಾಂಡೆ ಹಾಕ್ಕೊಂಡಿದ್ದಿ ಒಂದು ನೋಡಿ ಬಾಂಡೆ ಏಸತ್ತವ ಅವ ಬಾಂಡೆ ಜಗ್ಗಟ್ಟು ಕೊಡ್ತಾವ ನೋಡಿ ಓಸನು ಹಾಕ್ಕೊಂಡಿದ್ದಿ ದೌಡ್ರು ತಿಕ್ಕೊಡು ನಾನು ತೊಳಿತೇನೆ ಅಂತ ಇಲ್ಲೇ ಕುತ್ಕೊಂಡು. ಅವೆಲ್ಲ ಏಸದು ಬಿಡತ್ತೆ ಬೇಡ ತಿಕ್ತಾನೆ ನೀವು ಹೋಗು ಹುಡ್ಕೆ ಹೋಗು ಎಷ್ಟೊತ್ತಾದ ಕೆಲಸ ಈಗ ಅಲ್ಲೇ ನಾಲ್ಕು ಹಾಕಂತ ನೋಡು ಹುಡ್ಕೆ ಹೋಗು ನಾನು ತಿಕ್ಕಿ ಊಟ ಹೊರಗಿಂದ ಒಳಗಿನ ಕಸ ಹೊಡಿತೀವಿ ದೇವ್ರ ದೀಪ ಹಚ್ತಾನೆ ಇಂದಾಗ ಚಾ ಕಿಡುವಂತ ಅನ್ಬೇಕಂದ್ರೆ ನೀ ಅಪ್ಪರ್ ಹೊತ್ನೇ ಇಲ್ಲೇ ಹುಡ್ಕೊಂತೀವ ಈಕಿ ಬಂದಿದ್ಲು ಲಕ್ಷ್ಮಿ ಈಕಿ ಸುಮಿತ್ರಕ್ಕ ಕರೆಯಕತ್ತಾಳಂತೆ ಅದಕ್ಕೆ ಹೋಗಿ ಬರ್ತಾನೆ ಅಂದ್ರೆ ಅವ್ರ ಮನೆ ಅಂತಿಲ್ಲ ಅಂದಿಟ್ಟು ಯಾಕೆ ಕರೆ ಕಳಿಸ್ಯಾಳ ಅಲ್ಲೇ 3-4 ಸರಿ ಬಂದು ಹೋಗಿದ್ದೆ ದೊಡವ ನಾನು ನೀ ಇದ್ದಿಲ್ಲ ಊರಿಗೆ ಹೋಗಿದ್ದೆಲ್ಲ ಅಕ್ಕ ಊರಿಗೆ ಅಂತ ಅಂದ್ಲ ಹಂಗಾಗಿ ಮತ್ತೆ ಹೋಗ್ಬರ್ತಾನೆ ಅಂದ್ರೆ ಯಾಕೆ ಏನೋ ಮತ್ತೆ 3-4 ಸರಿ ಅಂದ್ರೆ ಇದಕ್ಕೆ ಏನಾರ ಇರ್ಬೇಕು ವಿಷಯ ಹಂಗಾಗಿ ಹೋಗ್ಬರ್ತಾನೆ ನಾನು. ನೀ ತಿಕ್ಕಿ ಓಟನು ಹಿಂದೆ ಇಟ್ಲಕ್ಕೆ ಹಾಕಿವ ಒಳಗೆ ಹೋಗ್ಬೇಡ ಮತ್ತು ನೀರು ಸನಕ್ತಾವು ಅಡುಗೆ ಮನ್ಯಾಗ ಮತ್ತು ಚಪಾಟಕತ್ ನೋಡಿ ಕಸ ಹೊಡ್ಯಕ ಸಜ್ಜಾಗಂಗಿಲ್ಲ ಅಲ್ಲಿ ಏನ. ಹ್ಞೂ ಬೇನ ಇಟ್ಲಕ್ಕ ಹಾಕ್ತಾನೆ ತಗೋ ಹಂಗೆ ಎಳೆ ಬಿಡ್ತಾನೆ ಓಸು ನೀರೇ ಇಳಿದ್ಮ್ಯಾಗ ಒಳಗೆ ಒಯ್ದಿಟ್ರಾತು ದಬ ಹಾಕ್ತಾ ತಿಂದಾಗ ನೀವು ಹೋಗ ಯವ ನಾ ಊಟ ಕಸ ಹೊಡಿತೇನೆ ಅಂತತ್ಲಾಗ. ಚಾ ಗೀ ಕಿಡಕ್ಕೆ ಹೋಗಡವ ಗೊತ್ತಾಗಂಗಿಲ್ಲ ನಿನಗೆ ನಾ ಬಂದು ಇಡ್ತಾನಂತೇನ ನಿಮ್ಮಪ್ಪರ ಹೊತ್ನ್ಯಾಗ. ಹ್ಞೂ ಬೇ ಆತು. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವಿ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ ನಿನ್ನೆ ಕತೆ ಹೆಂಗೆ ಬಂದತ್ತೆ ಅನ್ನೋದನ್ನು ಕಮೆಂಟ್ ಮಾಡೇ ಇಲ್ಲ ಭಾಳ ಜನ ಕಮೆಂಟ್ ಮಾಡಿ ತಿಳಿಸ್ರಿ. ಪಡ್ಲಿಗೆ ತುಂಬಿಸೋದು ಕತೆ ಹಾಕೇನು ನೋಡ್ರಿ ಭಾಳ ಚಲೋ ಐತ್ರಿ ಕತೆ. ನಮ್ಮ ಕಡೆ ನಾವು ಹೆಂಗೆ ಮಾಡ್ತೇವೆ ಅನ್ನೋದನ್ನೆಲ್ಲ ಪದ್ಧತಿ ಸರಿ ತೋರಿಸೇನು ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ನಿನ್ನೆ ಕತೆ ಯಾರು ನೋಡಿಲ್ಲ ನಿನ್ನೆ ಕತೆನ ಪೂರ್ತಿಯಾಗಿ ನೋಡ್ರಿ. ಆಮೇಲೆ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅನ್ನೋದಾರ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಭಾಳ ಜನ ಸಬ್ಸ್ಕ್ರೈಬ್ ಆಗಲಾರ್ದೆ ವಿಡಿಯೋಸ್ ಭಾಳ ನೋಡಾತ್ತೀರಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಹೈಪ್ ಮಾಡಿರಿ. ಇವತ್ತಿನ ಕತೆ ಭಾಳ ಚಲೋ ಐತೆ ನೋಡ್ರಿ. ಆ ಕತೆನ ಪೂರ್ತಿಯಾಗಿ ನೋಡ್ರಿ. ಸುಮಿತ್ರಕ್ಕ ಲಕ್ಷ್ಮಿ ಯಾರ ತಂಗಿ ಹೊರ ನಿಂತು ಅದ್ರ ಬಾಡ್ರವ ಕಾಣಂಗಿಲ್ಲ ನೆಟ್ಟಗ ಒಳಗೆ ಬರ್ರಿ. ನಾನು ಸುಮಿತ್ರಕ್ಕ ಕರೆ ಕಳಿಸಿದ್ದೆ ಅಂತ ಒಂದು 2-3 ಸರಿ ಬಂದೋಗೇನಿ ದೊಡವ ಅಂದ್ಲ ಲಕ್ಷ್ಮಿ ಬಂದಿದ್ಲ ಅದಕ್ಕೆ ಬಂದಿವ ನಾನು ವಾರೇ ತೀರಂಗ ಇಲ್ಲ ಮನ್ಯಾಗ ಅದಕ್ಕೆ 2-3 ಸರಿ ಅಂತಂದ್ರೆ ಮತ್ತೆ ಅದಕ್ಕೆ ಏನ ಅಂತಂದು ಬಂದಿವ. ಆರಾಮದಿಯಾ ಸುಮಿತ್ರಕ್ಕ? ಅಯ್ಯೋ ನೀನೇನ ಮಂಜುಳ ಯವ್ವ ನಿನ್ನ ಮನೆ ಎಂತೇಳಿ ಎಷ್ಟು ಸರಿ ಅಲ್ದಾಡಿದ್ವವ ಮನ್ಯಾಗ ಇದ್ದಿಲ್ಲ ಅಂತಲ್ಲ ಊರಿಗೆ ಹೋಗಿದ್ದೆ ಅಂತ ಮಗಳ ಮನೆಗೆ ಕುಂದ್ರ ತಂಗಿ ಕುಂದ್ರು. ಅದಕ್ಕೆ ನಾನು ಮತ್ತೆ ಯಾಕೆ ಏನೋ 2-3 ಸರಿ ಬಂದು ಹೋಗಿದ್ಲ ಅಂತಂದು ಅದಕ್ಕೆ ಬಂದೆವ. ಆರಾಮದಿಯಾ ಸುಮಿತ್ರಕ್ಕ? ಎಲ್ಲ ಆರಾಮ್ ತರ್ತಿ ಏನು ತರ್ತಿ ಬಿಡ ತಂಗಿ ಎಲ್ಲ ಪಡ್ಕೊಂಬರಕ್ಕೂ ಪುಣ್ಯ ಮಾಡಿರ್ಬೇಕಂತ ದೇವರು ಇಲ್ಲಿ ಬರೆದಿರ್ಬೇಕಂತ ಹಣ್ಯಾಗ ಎಲ್ಲ ಏನೇನೈತಿ ಏನೇನಿಲ್ಲ ಅನ್ನೋದು. ಊರಿಗೆ ಹೋಗಿದ್ದೆ ಅಂತಲ್ವ ಮಗಳೂರಿಗೆ ಹೋಗಿದ್ದೇನು? ಹ್ಞೂ ಮಗಳೂರಿಗೆ ಹೋಗಿದ್ವಿ. ಈಕಿ ನನ್ನ ಸಣ್ಣಕಿ ನಮ್ಮಕ್ಕಿ ಮಾನಸ ಅಲ್ಲೇ ಇದ್ಲು ಅಲ್ಲೇ 1 ತಿಂಗಳು ಪತ್ತಾಗಿತ್ತ ಅಲ್ಲೇ ಇದ್ಲ ಆಕಿನ ಕರ್ಕೊಂಬಂದಂಗೆ ಆಕೈತಿ. ಆಮೇಲೆ ಅವ್ರ ಮಾವಾಗ ಆರಾಮದ್ದಿಲ್ಲ ಶೀತ ಜ್ವರ ಆದಂಗಾಗಿ ಹೊಲದಾಗ ಪುರುಸತ್ಲ ಮಾಡ್ತಿರ್ತಾರ ಆರಾಮಿಲ್ದಂಗೆ ಆಗಿತ್ತ ಹಾಗಾಗಿ ಅವ್ರನ್ನೂ ನೋಡ್ದಂಗೆ ಆಕೈತಿ ಈಕಿನ ಕರ್ಕೊಂಬಂದಂಗೆ ಆಕೈತಿ ಎಂದು ಇವರು ನಾನು ಕೂಡ ಹೋಗಿದ್ವಿ ನೋಡು. ಅಯ್ಯೋ ಯಾವುದೇನು ನಾವು ಊರು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಬಿಡು ಇವ್ರು ಊರಾಗ ಇರ್ತಾರ ಹೊಲ ಬಿಟ್ಟು ಹೋಗೋನಲ್ಲ ಇವನು ಹನುಮಣ್ಣ ಅಂತ ಅನ್ಕೊಂಡೆ ನಾನು. ಅದಕ್ಕೆ ಅಯ್ಯಯ್ಯೋ ಆಮೇಲೆ ಅಂದ್ಲಿ ಕೆಂಚವ್ವ ಸಿಕ್ಕದ್ಲ ನಾನು ನೋಡೇನೇವ ಅವತ್ತು ಬರೋ ಮುಂದೆ ಊರಿಗೆ ಹೋದ್ರವರು ಬಸ್ಸಿಗೆ ಹೋಕ್ಕವಿ ಅಂತಂದು ಅಂದ್ಲ. ಅವಾಗ ಊರಿಗೆ ಹೋಗ್ಯಾರನ ಅಂತಂದು ಸುಮ್ಮನೆ 2-3 ಸತಿ ಕಳಿಸಿದೆ ನಾನು ಈಕಿನ ಲಕ್ಷ್ಮಿನ ಇಲ್ಲೋಗಜ್ಜಿ ದೊಡ್ಡವು ಇಲ್ಲೋಗಜ್ಜಿ ಅಂತ ಅಂದಂದು ಬರಾಕಿ. ಆರಾಮದಾರ ತಾಯಿ ನಿನ್ನ ಮಗಳು ದೊಡ್ಡಕಿ ಮೊಮ್ಮಗ ಅಳಿಯ ಅವರೆಲ್ಲರೂ ಆರಾಮದಾರ ನಾ ಬೀಗರು ಅವರು ಎಲ್ಲರೂ ಆರಾಮದಾರ ನೋಡ್ದೆ ಅವರು ಎಲ್ಲರೂ ಆರಾಮದಾರ. ಒಳ್ಳೆ ಮನೆ ಬಿದ್ದಾಳವ ಮಗಳು ಪುಣ್ಯ ಚಲೋ ಅದಾರ ಅತ್ತಿ ಮಾವ ಅಂತರು ಅಯ್ಯಪ್ಪ ಸಂಪನ್ರ ಅಂದ್ರೆ ಸಂಪನ್ರ ಬಿಡ ಒಟ್ಟ ಇದು ಇಲ್ಲ ಸೊಕ್ಕ ಲಗರು ಇಲ್ಲವ ಇವ ಅಂತ ಚಲೋ ಅದಾರ. ಹೋದವ್ರಿಗೂ ಎಷ್ಟು ಜೀವ ಮಾಡ್ತಾರ ಅಂದ್ರೆ ನಮಗೆ ಭಾಳ ಜೀವ ಮಾಡ್ತಾರವ ಪುಣ್ಯ ಮಾಡ್ಯಾಳ ಒಳ್ಳೆ ಮನೆಗೆ ಬಿದ್ದಾಳ ಹೋಗಿ.
ಒಳ್ಳೆ ಮನೆಗೆ ಬೀಳಕ್ಕೆ ಪುಣ್ಯ ಮಾಡಿರ್ಬೇಕ ತಾಯಿ. ನೋಡಿ ಈಗ ನಮ್ಮ ನೀಕಿ ಶೋಭಿ ನೋಡು, ಗಂಡನ ಬಿಟ್ಟು ಬಂದು ಕುಂತಾಳಿ ಈಗ. ಅದ್ರದನ ಮಾತಾಡಕ್ಕೆ ನಾನು ನಿನ್ನ ಗಂಡನ ಹತ್ರ ಮಾತಾಡೋಕೆ ಇನ್ನು ಮುಂದೆ ಅವನಿಗೆಲ್ಲ ತಿಳಿತೈತಿ. ಒಂದಿಟ್ಟು ಅವ್ರ ಮಾವ್ಗೆ ಹೇಳಿ ಕಳಿಸ್ತಾನ ನಮ್ಮ ಶೋಭಿನ ಅಂತಂದು ಹೇಳೋಣ ಅಂತಂದು ಕರೆದ್ನವ ನಿನಗೆ. ಒಂದಿಟ್ಟು ನಿನ್ನ ಗಂಡಿಗೆ ಹೇಳೆ ತಾಯಿ. ಭಾಳ ಉರಿಸ್ತಾವಂತ ಯವ್ವ. ಒಂದು ಕಪ್ ಚಹಾ ಕುಡಿಯೋದು ವಜ್ಜಿಗೈತಂತವ. ಅದಕ್ಕೆ ಹುಡುಗಿಗೆ ಏನು ಅಷ್ಟು ಉರಿಸ್ತಾವಂತ ಮನ್ಯಾಗ. ಅದಕ್ಕೆ ಒಲ್ಲೆ ವಾ ಅಂತಂದು ಬಂದತ್ ನೋಡೋದು ಹುಡುಗಿ. ಇವ ನನಗಂತೂ ಕಣ್ಣಾಗ ಕಣ್ಣೀರು ಕೂಳು ತಿನ್ನಂಗಾಗೈತೆ ನೋಡುವ. ಹುಡುಗಿನ ನೋಡಿ ಏನು ಸೊರಗಿ ಇದಾದಂಗೆ ಆಗ್ಬಿಟ್ಟತೆ ಇವ ತಾಯಿ ಹುಡುಗಿ. ಅಯ್ಯಯ್ಯೋ, ಶೋಭನ್ ಗಂಡನ ಮನೆಯಾರ ಚಲೋ ಐತಾರಲ್ಲ ಅವರು. ಹಂಗೆಲ್ಲ ಅವ್ರ ಅತ್ತಿ ಹೋದವ್ರಿಗಂತ ಜೀವ ಮಾಡಿ ಮಾತಾಡೋಕೆ ಉರ್ಸ್ಕೊಂಡು ತಿಂತಾವಂತೆ. ಏನಂಗಾರ ಹೇಳ್ತಾನೆ ಹಂಗಾರ ಇವರಿಗೆ ಗೊತ್ತಿಲ್ಲ ಬಿಡ ಇವ. ನೀನು ಹೇಳ್ಬೇಕಾ ಇಷ್ಟು ದಿವ್ಸ ಬಿಟ್ಟು ಈಗ ಹೇಳಕತ್ತಿದ್ದಿ ನೋಡು. ಇಷ್ಟು ದಿವಸ ಹುಡುಗಿ ಇವ ಅಜ್ಜಿ ಯಾರಿಗೆ ಹೇಳಕೋಬೇಡ ನೋಡ ನಿಂದ್ರು ಅಂತಂದು ಇದು ಮಾಡ್ತೇವ. ಹಂಗಾಗಿ ಅಲ್ಲೇ ಇತ್ತು. ಕೈಗಿನ ತಾಟ ಕಸ್ಕೊಂತವಂತವ. ಇವ ಹೊಟ್ಟಿನ ಉರಿತೈತೆ ನೆನ್ಸ್ಕೊಂಡಿ ಅಂದ್ರೆ ಹೊಟ್ಟೆ ತುಂಬ ಕೂಳು ತಿಂದು ದುಡಿಗದೆ ಇಲ್ಲಿ ನೋಡು. ಮದುವೆ ಆಗಿ ಒಂದು 3 ತಿಂಗಳಿಗೆ ಹೆಂಗಾಗೈತಿ ಸೊರೀಗಿ ಕೈಗಿನ ಕೂಳ ಕಸ್ಕೊಂತವಂತ. ಗಂಡ ಏನೇನು ಹೇಳಂಗಿಲ್ಲ ಅಂತ, ಬಾಯಿ ಮುಚ್ಕೊಂಡೇ ಇರ್ತಾನಂತ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗು ಅಂತಾನಂತ. ಅದಕ್ಕೆ ಮೊನ್ನೆ ಭಾಳ ಜೋರು ಜಗಳ ಮಾಡಿ ಏನು ಹೊಡಕ್ಕೆ ಬಂದಿದ್ರಂತ ಅವ್ರ ಅತ್ತಿ ಮಾವ ಸೇರ್ಕೊಂಡು. ಇವನು ಗಂಡ ನಾನು ಸುಮ್ಮನೆ ಇದ್ನಂತ. ನೀನು ಅವ್ರು ಹೊಡ್ಯಕ್ಕೆ ಬಂದ್ರೂ ಸುಮ್ಮನೆ ಅದಿ ಅಂತಂದು ಇದು ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟ ನೋಡು. ಅದಕ್ಕೆ ಒಂದಿಟ್ಟು ಹೇಳ್ತಾನ ತಮ್ಮ. ಇವಾಗ 3 ಗಂಟೆ ಹಾಕಿರ್ತಾರೆ ಬಿಡಿಸ್ಕೊಂಡು ಇಲ್ಲೇ ಎಲ್ಲಿ ಇಟ್ಕೊಳಕ್ಕೆ ಹೋಗೋಣ ಇವ. ಈಗ ಹೌದೆಲ್ಲ ಕೊಡೋ ತಗೋಣ ಮಕ್ಳು ಇರ್ತಾವೆ. ಈಗ ನಮ್ಮ ಲಕ್ಷ್ಮೀನ ಕೊಡೋ ತಗೊಳ್ಳೋ ಹುಡುಗಿ ಐತದು. ಈಗ ಆಕಿನ ಕರ್ಕೊಂಬಂದು ಇಟ್ಕೊಳಕ್ಕಾಗಲ್ಲ. ಎಷ್ಟಾದ್ರೂ ಗಂಡನ ಮನೆಗೆ ಜೀವನ ಮಾಡ್ಬೇಕಲ್ವ ಹೆಣ್ಮಕ್ಳು. ಹಾಗಾಗಿ ಒಂದಿಟ್ಟು ತಮ್ಗೆ ಹೇಳು, ಒಂದಿಟ್ಟು ಅವ್ರ ಮಾವ್ಗೆ ಹೇಳು ಅನ್ನೋ. ಈ ಥರ ಮಾಡಿದರೆ ಯಾವ ಹೆಣ್ಮಕ್ಳು ಇರ್ತಾರೆ ಹೇಳು. ಹೌದು, ಗಂಡನ ಮನ್ಯಾಗ ಮಗಳು ಸಸಿನ ಮಗಳು ಅಂತ ತಿಳ್ಕೊಂಡು ಜೀವನ ಮಾಡ್ಬೇಕು, ಬಾಳೆ ಮಾಡ್ಬೇಕು. ಅವನೆಂತ ಗಂಡ ಏನೇನು ಹೇಳಂಗಿಲ್ಲ ಅಂತ. ಅಲ್ಲ ಸರಿ, ಅಪ್ಪ ಅವನ್ನ ಬಿಟ್ಕೊಡು ಅಂತಂದು ಏನು ಯಾರು ಹೇಳಂಗಿಲ್ಲ. ಹೌದಾ, ಸರಿ ತಪ್ಪನಾರ ಹೇಳ್ಬೇಕಿಲ್ಲ. ಅವ್ರವ್ವ ಹಂಗೆ ಕೈಯಿಂದ ತಾಟ್ ಕಸ್ಕೊಂಡು ಮುಂದೆ ಬಟ್ಟಿಗೆ ಇದು ತೀರ ಇದು ಮಾಡ್ತಾರ ಅಂದ್ರೆ ಚಹಾ ಮಾಡ್ಕೊಂಡು ಕುಡಿಯಂಗಿಲ್ಲ ಅಂತ. ಇಟ್ಟೊಂದಿಗೆ ಯಾಕೆ ಮಾಡ್ತಿ ಚಹಾ? ಎಲ್ಲರಿಗೂ ಒಮ್ಮೆರೆ ಮಾಡುವಂತೆ ಅಂತ. ಇವ ಇದು ತಲೆ ನೋಯಾಕತ್ತೈತ್ರಿ ಅಂತಂದ್ರೆ ಅಯ್ಯೋ ತಲೆ ನೋಯಾಕತ್ತದ ನಮಗೂ ನಿಂತೈತಿ. ಸಂಜೆ ಮುಂದೆ ಒಮ್ಮೆರೆ ಮಾಡುವಂತೆ ಅಂತ. ಮಧ್ಯಾಹ್ನ ಚಹಾ ಮಾಡೋಕೆ ಹೋಗ್ಬೇಡ ಆಗ್ಲಲ್ಲ. ಅದೇನು ಸಕ್ಕರೆ ಚಹಾ ಪುಡಿ ಕಂಡಾಬಿಟ್ಟು ರೇಟ್ ಐತಿ ಅಂತಂದು. ಅಯ್ಯೋ ಸಕ್ಕರೆ ಪುಡಿಗೂ ಹಿಂಗೆ ಮಾಡ್ತಾರಂತವ. ಇವ ಹೊಟ್ಟಿನ ಉರಿಸ್ಕೊಂತ ನಾನಂತ್ರ